ರಾಜ್ಯ ಸರ್ಕಾರ ಕುರಿಗಾಹಿಗಳ ಹಿತವನ್ನ ಮರೆತಿದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಸಿದ್ದರಾಮಯ್ಯನವರೇ ಸ್ವತಃ ಮುಖ್ಯಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲೂ ಕೂಡ ಕುರಿಗಾಹಿಗಳ ಹಿತವನ್ನ ಮರೆತಿದೆಯಾ ಸರ್ಕಾರ ಅನ್ನುವಂತ ಪ್ರಶ್ನೆ. ಯಾಕೆ ಅಂತಂದ್ರೆ ಕುರಿ ಉಣ್ಣೆ ಸಂಸ್ಕರಣಾ ಘಟಕ ಭೂತ ಬಂಗಲೆ ಆಗಿದೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಹಿಡಿದ ಮತ್ತೊಂದು ಕೈಗನ್ನಡಿ. ಸುಮ್ಮನೆ ಬಜೆಟ್ ಅಲ್ಲಿ ಹೇಳ್ತಾರೆ ಅವ್ರಿಗನುದಾನ ಇವ್ರಿಗನುದಾನ ಅಂತ. ಸರ್ಕಾರದ ದುಡ್ಡು ಪೋಲಾಗ್ತಾ ಇದೆ. ಸಂಸ್ಕರಣಾ ಘಟಕದ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ನೀರಿನಲ್ಲಿ ಹೋಮ ಆಗ್ತಾ ಇದೆ. ಕೋಟಿ ಕೋಟಿ ರೂಪಾಯಿ ಜನಗಳ ಅಭಿವೃದ್ಧಿಗೆ ಅಂತ, ಕುರಿಗಾಹಿಗಳ ಅಭಿವೃದ್ಧಿಗೆ ಅಂತ ಇಟ್ಟಿರ್ತಕ್ಕಂಥ ಹಣ ಪೋಲಾಗ್ತಾ ಇದೆ. ಹೊಸಪೇಟೆಯಲ್ಲಿ ಈ ಘಟಕ ಆಮೆಗತಿಯಲ್ಲಿ ನಿರ್ಮಾಣ ಆಗ್ತಾ ಇರೋದ್ರಿಂದ ಬಹಳ ಟೈಮ್ ತಗೋತಾ ಇರೋದ್ರಿಂದ ಉಪಕರಣಗಳೆಲ್ಲ ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿತಾ ಇದ್ದಾವೆ. ಗ್ಯಾರಂಟಿ ಯೋಜನೆಯಲ್ಲೇ ಕಾಲಹರಣ ಮಾಡ್ತಾ ಇರೋ ಸರ್ಕಾರಕ್ಕೆ ಇಂತಹ ದೀರ್ಘಕಾಲೀನ ಯೋಜನೆಗಳಿಗೆ ಗಮನ ಕೊಡೋದಕ್ಕೆ ಸಮಯ ಇಲ್ವಾ? 2018ರಲ್ಲಿ 4.5 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಈ ಒಂದು ಘಟಕವನ್ನ ನಿರ್ಮಾಣ ಮಾಡಲಾಗಿತ್ತು. ನೋಡಿ, ಇಷ್ಟು ದೊಡ್ಡದಿದು ಸರ್ಕಾರದ ಹಣದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಘಟಕ. ಇದರ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಅಲ್ಲಿರೋ ಮಷಿನರೀಸ್ ಎಲ್ಲ ತುಕ್ಕು ಹಿಡಿದು ಹೋಗ್ತಾ ಇದೆ, ಹಾಳಾಗಿ ಹೋಗ್ತಾ ಇದೆ. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ 1 ಕೋಟಿ 92 ಲಕ್ಷ ವೆಚ್ಚದಲ್ಲಿ ಯಂತ್ರಗಳನ್ನ ಖರೀದಿ ಮಾಡಿದ್ರು. ಆ ಯಂತ್ರಗಳೆಲ್ಲ ಹಾಳಾಗಿ ಹೋಗ್ತಾ ಇದ್ದಾವೆ. ರಾಜ್ಯದ ಕುರಿಗಾಹಿಗಳಿಗಾಗಿ ಕುರಿ ಮತ್ತು ಉಣ್ಣೆ ಸಂಸ್ಕರಣಾ ಘಟಕವನ್ನ ರಾಜ್ಯದಲ್ಲಿ 2 ಮಾತ್ರ ನಿರ್ಮಾಣ ಮಾಡಲಾಗಿದೆ. ಒಂದು ಹೊಸಪೇಟೆ ಮತ್ತು ಇನ್ನೊಂದು ಹಾವೇರಿ. ಅದರಲ್ಲಿ ಹೊಸಪೇಟೆಯಲ್ಲಿರ್ತಕ್ಕಂತಹ ಕುರಿ ಮತ್ತು ಉಣ್ಣೆ ನಿಗಮದ ಘಟಕದ ಎದುರಿದ್ದೇವೆ. ನಾವು ಗಮನಿಸಬಹುದು, ಸುಮಾರು ವರ್ಷಗಳಾದವು ಕುರಿ ಮತ್ತು ಉಣ್ಣೆಯ ಘಟಕ ನಿರ್ಮಾಣ ಆಗಿ. ಆದರೆ ಈ ಕುರಿ ಮತ್ತು ಉಣ್ಣೆಯ ಘಟಕ ಇದುವರೆಗೂ ಕೂಡ ಲೋಕಾರ್ಪಣೆ ಆಗದೆ ಇರತಕ್ಕಂಥದ್ದು ದುರ್ದೈವದ ಸಂಗತಿ ಅಂತಾನೆ ಹೇಳಬಹುದು. ಸುಮಾರು ಒಂದಲ್ಲ ಎರಡಲ್ಲ ಬರೋಬ್ಬರಿ 4.5 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕ ಯಂತ್ರಗಳನ್ನ ತಂದಿಟ್ಟು ಈ ಒಂದು ಕುರಿ ಮತ್ತು ಉಣ್ಣೆ ಘಟಕವನ್ನ ಸ್ಥಾಪನೆಯನ್ನ ಮಾಡಲಾಗಿದೆ. ಒಳಗಡೆ ಕುರಿ ಮತ್ತು ಉಣ್ಣೆ ಘಟಕಕ್ಕೆ ಬೇಕಾದಂತಹ ಸಂಸ್ಕರಣಾ ಘಟಕಕ್ಕೆ ಬೇಕಾದಂತಹ ಯಂತ್ರೋಪಕರಣಗಳೆಲ್ಲವನ್ನೂ ಕೂಡ ತಂದಿಡಲಾಗಿದೆ. ಆದರೆ ಆ ಯಂತ್ರೋಪಕರಣಗಳು ಯಾವುದೇ ಕಾರಣಕ್ಕೂ ಯೂಸ್ ಆಗದೆ ಇರತಕ್ಕಂಥದ್ದು ಮತ್ತು ತುಕ್ಕು ಹಿಡಿಯೋ ಪರಿಸ್ಥಿತಿಗೆ ಈ ಮತ್ತು ಕುರಿ ಮತ್ತು ಉಣ್ಣೆ ಘಟಕದ ಯಂತ್ರಗಳು ಬರ್ತಾ ಆ ಪರಿಸ್ಥಿತಿ ಇದೆ ಅಂತಾನೆ ನಾವು ಹೇಳ್ಬೋದು, ಗಮನಿಸಬಹುದು. ನಾವು ಇಲ್ಲಿ ಒಳಗಿಂದ ನಾವು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಇಲ್ಲಿ ಒಂದಿಷ್ಟು ಮೆಟೀರಿಯಲ್ಗಳನ್ನ ಇಟ್ಟಿದ್ದಾರೆ. ಆದರೆ ಆ ಮೆಟೀರಿಯಲ್ಗಳು ಯಾವುದು ಏನು ಅಂತೇಳಿ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಹೇಳಬೇಕಾಗಿದೆ. ಅದರ ಜೊತೆಗೆ ಆ ಭಾಗದಲ್ಲಿ ನಾವು ಗಮನಿಸೋದಾದ್ರೆ ಸಾಕಷ್ಟು ದೊಡ್ಡ ಯಂತ್ರಗಳನ್ನ ಬೇರೆ ಬೇರೆ ದೇಶಗಳಿಂದ ವಿದೇಶಗಳಿಂದ ತರಿಸಿರ್ತಕ್ಕಂತಹ ಯಂತ್ರಗಳು ಇಲ್ಲಿ ತುಕ್ಕು ಹಿಡಿದು ಸಂಪೂರ್ಣವಾಗಿ ಭೂತ ಬಂಗ್ಲೆ ಆಗೋ ನಿಟ್ಟಿನಲ್ಲಿ ಈ ಒಂದು ಕುರಿ ಮತ್ತು ಉಣ್ಣೆ ಘಟಕದ ಸಂಸ್ಕರಣ ಇರತಕ್ಕಂಥದ್ದು. ನಿಜಕ್ಕೂ ಕೂಡ ಇದು ಸರ್ಕಾರದ ಮತ್ತೊಂದು ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಏನು ಗ್ಯಾರಂಟಿಗಳಂತ ಹೇಳಿ ಸಾಕಷ್ಟು ಹಣವನ್ನ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತೀರಿ. ಆದರೆ ಈ ಒಂದು ಕುರಿಗಾಹಿಗಳಿಗೆ ಏನು ಅನುಕೂಲ ಆಗ್ತಕ್ಕಂತಹ ಕುರಿ ಮತ್ತು ಉಣ್ಣೆ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡದಿರತಕ್ಕಂಥದ್ದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರ ತಮ್ಮ ಗ್ಯಾರಂಟಿಗಳಲ್ಲಿ ಮುಳುಗಿದ ಹೊರತಾಗಿ ಕುರಿಗಾಹಿಗಳ ಒಂದು ನೆರವಿಗೆ ಬಾರದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಸುರೇಶ್, ರಾಜ್ಯ ಸರ್ಕಾರ ಕುರಿಗಾಹಿಗಳ ಹಿತವನ್ನ ಮರೆತಿದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಸಿದ್ದರಾಮಯ್ಯನವರೇ ಸ್ವತಃ ಮುಖ್ಯಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲೂ ಕೂಡ ಕುರಿಗಾಹಿಗಳ ಹಿತವನ್ನ ಮರೆತಿದೆಯಾ ಸರ್ಕಾರ ಅನ್ನುವಂತ ಪ್ರಶ್ನೆ. ಯಾಕೆ ಅಂತಂದ್ರೆ ಕುರಿ ಉಣ್ಣೆ ಸಂಸ್ಕರಣಾ ಘಟಕ ಭೂತ ಬಂಗಲೆ ಆಗಿದೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಹಿಡಿದ ಮತ್ತೊಂದು ಕೈಗನ್ನಡಿ. ಸುಮ್ಮನೆ ಬಜೆಟ್ ಅಲ್ಲಿ ಹೇಳ್ತಾರೆ ಅವ್ರಿಗನುದಾನ ಇವ್ರಿಗನುದಾನ ಅಂತ. ಸರ್ಕಾರದ ದುಡ್ಡು ಪೋಲಾಗ್ತಾ ಇದೆ. ಸಂಸ್ಕರಣಾ ಘಟಕದ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ನೀರಿನಲ್ಲಿ ಹೋಮ ಆಗ್ತಾ ಇದೆ. ಕೋಟಿ ಕೋಟಿ ರೂಪಾಯಿ ಜನಗಳ ಅಭಿವೃದ್ಧಿಗೆ ಅಂತ, ಕುರಿಗಾಹಿಗಳ ಅಭಿವೃದ್ಧಿಗೆ ಅಂತ ಇಟ್ಟಿರ್ತಕ್ಕಂಥ ಹಣ ಪೋಲಾಗ್ತಾ ಇದೆ. ಹೊಸಪೇಟೆಯಲ್ಲಿ ಈ ಘಟಕ ಆಮೆಗತಿಯಲ್ಲಿ ನಿರ್ಮಾಣ ಆಗ್ತಾ ಇರೋದ್ರಿಂದ ಬಹಳ ಟೈಮ್ ತಗೋತಾ ಇರೋದ್ರಿಂದ ಉಪಕರಣಗಳೆಲ್ಲ ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿತಾ ಇದ್ದಾವೆ. ಗ್ಯಾರಂಟಿ ಯೋಜನೆಯಲ್ಲೇ ಕಾಲಹರಣ ಮಾಡ್ತಾ ಇರೋ ಸರ್ಕಾರಕ್ಕೆ ಇಂತಹ ದೀರ್ಘಕಾಲೀನ ಯೋಜನೆಗಳಿಗೆ ಗಮನ ಕೊಡೋದಕ್ಕೆ ಸಮಯ ಇಲ್ವಾ? 2018ರಲ್ಲಿ 4.5 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಈ ಒಂದು ಘಟಕವನ್ನ ನಿರ್ಮಾಣ ಮಾಡಲಾಗಿತ್ತು. ನೋಡಿ, ಇಷ್ಟು ದೊಡ್ಡದಿದು ಸರ್ಕಾರದ ಹಣದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಘಟಕ. ಇದರ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಅಲ್ಲಿರೋ ಮಷಿನರೀಸ್ ಎಲ್ಲ ತುಕ್ಕು ಹಿಡಿದು ಹೋಗ್ತಾ ಇದೆ, ಹಾಳಾಗಿ ಹೋಗ್ತಾ ಇದೆ. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ 1 ಕೋಟಿ 92 ಲಕ್ಷ ವೆಚ್ಚದಲ್ಲಿ ಯಂತ್ರಗಳನ್ನ ಖರೀದಿ ಮಾಡಿದ್ರು. ಆ ಯಂತ್ರಗಳೆಲ್ಲ ಹಾಳಾಗಿ ಹೋಗ್ತಾ ಇದ್ದಾವೆ. ರಾಜ್ಯದ
ಕುರಿಗಾಹಿಗಳಿಗಾಗಿ ಕುರಿ ಮತ್ತು ಉಣ್ಣೆ ಸಂಸ್ಕರಣಾ ಘಟಕವನ್ನ ರಾಜ್ಯದಲ್ಲಿ 2 ಮಾತ್ರ ನಿರ್ಮಾಣ ಮಾಡಲಾಗಿದೆ. ಒಂದು ಹೊಸಪೇಟೆ ಮತ್ತು ಇನ್ನೊಂದು ಹಾವೇರಿ. ಅದರಲ್ಲಿ ಹೊಸಪೇಟೆಯಲ್ಲಿ ಇರತಕ್ಕಂತಹ ಕುರಿ ಮತ್ತು ಉಣ್ಣೆ ನಿಗಮದ ಘಟಕದ ಎದುರಿದ್ದೇವೆ. ನಾವು ಗಮನಿಸಬಹುದು, ಸುಮಾರು ವರ್ಷಗಳಾದವು ಕುರಿ ಮತ್ತು ಉಣ್ಣೆಯ ಘಟಕ ನಿರ್ಮಾಣ ಆಗಿ. ಆದರೆ ಈ ಕುರಿ ಮತ್ತು ಉಣ್ಣೆಯ ಘಟಕ ಇದುವರೆಗೂ ಕೂಡ ಲೋಕಾರ್ಪಣೆ ಆಗದೆ ಇರತಕ್ಕಂಥದ್ದು ದುರ್ದೈವದ ಸಂಗತಿ ಅಂತಾನೆ ಹೇಳ್ಬೋದು. ಸುಮಾರು ಒಂದಲ್ಲ ಎರಡಲ್ಲ ಬರೋಬ್ಬರಿ 4.5 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕ ಯಂತ್ರಗಳನ್ನ ತಂದಿಟ್ಟು ಈ ಒಂದು ಕುರಿ ಮತ್ತು ಉಣ್ಣೆ ಘಟಕವನ್ನ ಸ್ಥಾಪನೆಯನ್ನ ಮಾಡಲಾಗಿದೆ. ಒಳಗಡೆ ಕುರಿ ಮತ್ತು ಉಣ್ಣೆ ಘಟಕಕ್ಕೆ ಬೇಕಾದಂತಹ ಸಂಸ್ಕರಣಾ ಘಟಕಕ್ಕೆ ಬೇಕಾದಂತಹ ಯಂತ್ರೋಪಕರಣಗಳೆಲ್ಲವನ್ನೂ ಕೂಡ ತಂದಿಡಲಾಗಿದೆ. ಆದರೆ ಆ ಯಂತ್ರೋಪಕರಣಗಳು ಯಾವುದೇ ಕಾರಣಕ್ಕೂ ಯೂಸ್ ಆಗದೆ ಇರತಕ್ಕಂಥದ್ದು ಮತ್ತು ತುಕ್ಕು ಹಿಡಿಯೋ ಪರಿಸ್ಥಿತಿಗೆ ಈ ಮತ್ತು ಕುರಿ ಮತ್ತು ಉಣ್ಣೆ ಘಟಕದ ಯಂತ್ರಗಳು ಬರ್ತಾ ಆ ಪರಿಸ್ಥಿತಿ ಇದೆ ಅಂತಾನೆ ನಾವು ಹೇಳ್ಬೋದು, ಗಮನಿಸಬಹುದು. ನಾವು ಇಲ್ಲಿ ಒಳಗಿಂದ ನಾವು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಇಲ್ಲಿ ಒಂದಿಷ್ಟು ಮೆಟೀರಿಯಲ್ಗಳನ್ನ ಇಟ್ಟಿದ್ದಾರೆ. ಆದ್ರೆ ಆ ಮೆಟೀರಿಯಲ್ಗಳು ಯಾವುದು ಏನು ಅಂತೇಳಿ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಹೇಳಬೇಕಾಗಿದೆ. ಅದರ ಜೊತೆಗೆ ಆ ಭಾಗದಲ್ಲಿ ನಾವು ಗಮನಿಸೋದಾದ್ರೆ ಸಾಕಷ್ಟು ದೊಡ್ಡ ದೊಡ್ಡ ಯಂತ್ರಗಳನ್ನ ಬೇರೆ ಬೇರೆ ದೇಶಗಳಿಂದ ವಿದೇಶಗಳಿಂದ ತರಿಸಿರ್ತಕ್ಕಂತಹ ಯಂತ್ರಗಳು ಇಲ್ಲಿ ತುಕ್ಕು ಹಿಡಿದು ಸಂಪೂರ್ಣವಾಗಿ ಭೂತ ಬಂಗ್ಲೆ ಆಗಿರೋ ನಿಟ್ಟಿನಲ್ಲಿ ಈ ಒಂದು ಕುರಿ ಮತ್ತು ಉಣ್ಣೆ ಘಟಕದ ಸಂಸ್ಕರಣ ಇರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇದು ಸರ್ಕಾರದ ಮತ್ತೊಂದು ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಏನು ಗ್ಯಾರಂಟಿಗಳಂತ ಹೇಳಿ ಸಾಕಷ್ಟು ಹಣವನ್ನ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತೀರಿ. ಆದ್ರೆ ಈ ಒಂದು ಕುರಿಗಾಹಿಗಳಿಗೆ ಏನು ಅನುಕೂಲ ಆಗ್ತಕ್ಕಂತಹ ಕುರಿ ಮತ್ತು ಉಣ್ಣೆ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡದಿರತಕ್ಕಂಥದ್ದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರ ತಮ್ಮ ಗ್ಯಾರಂಟಿಗಳಲ್ಲಿ ಮುಳುಗಿದ ಹೊರತಾಗಿ ಕುರಿಗಾಹಿಗಳ ಒಂದು ನೆರವಿಗೆ ಬಾರದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಸುರೇಶ್ ರಾಜ್ಯ ಸರ್ಕಾರ ಕುರಿಗಾಹಿಗಳ ಹಿತವನ್ನ ಮರೆತಿದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಸಿದ್ದರಾಮಯ್ಯನವರೇ ಸ್ವತಃ ಮುಖ್ಯಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲೂ ಕೂಡ ಕುರಿಗಾಹಿಗಳ ಹಿತವನ್ನ ಮರೆತಿದೆಯಾ ಸರ್ಕಾರ ಅನ್ನುವಂತ ಪ್ರಶ್ನೆ. ಯಾಕೆ ಅಂತಂದ್ರೆ ಕುರಿ ಉಣ್ಣೆ ಸಂಸ್ಕರಣಾ ಘಟಕ ಭೂತ ಬಂಗಲೆ ಆಗಿದೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಹಿಡಿದ ಮತ್ತೊಂದು ಕೈಗನ್ನಡಿ. ಸುಮ್ಮನೆ ಬಜೆಟ್ ಅಲ್ಲಿ ಹೇಳ್ತಾರೆ ಅವ್ರಿಗನುದಾನ ಇವ್ರಿಗನುದಾನ ಅಂತ. ಸರ್ಕಾರದ ದುಡ್ಡು ಪೋಲಾಗ್ತಾ ಇದೆ. ಸಂಸ್ಕರಣಾ ಘಟಕದ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ನೀರಿನಲ್ಲಿ ಹೋಮ ಆಗ್ತಾ ಇದೆ. ಕೋಟಿ ಕೋಟಿ ರೂಪಾಯಿ ಜನಗಳ ಅಭಿವೃದ್ಧಿಗೆ ಅಂತ, ಕುರಿಗಾಹಿಗಳ ಅಭಿವೃದ್ಧಿಗೆ ಅಂತ ಇಟ್ಟಿರ್ತಕ್ಕಂಥ ಹಣ ಪೋಲಾಗ್ತಾ ಇದೆ. ಹೊಸಪೇಟೆಯಲ್ಲಿ ಈ ಘಟಕ ಆಮೆಗತಿಯಲ್ಲಿ ನಿರ್ಮಾಣ ಆಗ್ತಾ ಇರೋದ್ರಿಂದ ಬಹಳ ಟೈಮ್ ತಗೋತಾ ಇರೋದ್ರಿಂದ ಉಪಕರಣಗಳೆಲ್ಲ ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿತಾ ಇದ್ದಾವೆ. ಗ್ಯಾರಂಟಿ ಯೋಜನೆಯಲ್ಲೇ ಕಾಲಹರಣ ಮಾಡ್ತಾ ಇರೋ ಸರ್ಕಾರಕ್ಕೆ ಇಂತಹ ದೀರ್ಘಕಾಲೀನ ಯೋಜನೆಗಳಿಗೆ ಗಮನ ಕೊಡೋದಕ್ಕೆ